ವರ್ಷದ ಹಿಂದೆ. ಈಗೇನು ಬಿಡ್ರಿ, ಈಗ ಮಾತಾಡಿದ್ದು ಜಗತ್ತಿನ ತುಂಬ ಎಲ್ಲ ಏನು ಒಂದು 3-4 ನಿಮಿಷದೊಳಗೆ ಎಲ್ಲ ಕಡೆಗೆ ಸುದ್ದಿ ಹೋಗ್ತದೆ. ಈಗ ನಾವು ಇಲ್ಲಿ ಮಾತಾಡಿದ್ದು ಯಾಕೆ, ಈಗೆಲ್ಲ ಇವೆಲ್ಲ ಅದಾವ, ಟಿ ವಿ ಅದಾವ, ಮೊಬೈಲ್ ಅದಾವ, ಇಂಟರ್ನೆಟ್ಟು ಅದೋ ಇದೋ 108 ಬಂದು ಬಿಟ್ಟಾವ. ಈಗ ವೈರಲ್ ಆಗೋದು, ಈಗ ಆ ಸುದ್ದಿ ಹಬ್ಬದು ಭಾಳ ದೊಡ್ಡ ಮಾತಲ್ಲ. ಅವಾಗ ಏನೇನು ಇದ್ದಿದ್ದಿಲ್ಲ 900 ವರ್ಷದ ಹಿಂದೆ. ಒಬ್ಬರ ಬಾಯಿಂದ ಒಬ್ಬರು, ಒಬ್ಬರ ಬಾಯಿಂದ ಒಬ್ಬರು, ಒಬ್ಬರ ಬಾಯಿಂದ ಒಬ್ಬರು, ಹಿಂಗೆ ಕೀರ್ತಿ ಹಬ್ಬಿ ಹಬ್ಬಿ ಎಲ್ಲಿ ತನಕ ಹೋತು ಕೀರ್ತಿ ಬಸವಣ್ಣಂದು? ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಕಾಶಿ, ಏನು ನಾವು ವಿಶ್ವನಾಥನ ಒಂದು ಮಂದಿರ ಅಂತೇಳಿ ಹೇಳ್ತೀವಿ, ಭೂಲೋಕದ ಸ್ವರ್ಗ ಅಂತ ಏನು ಕರಿತೀವಿ ನಾವು, ಆ ಕಾಶಿ ತನಕ ಹೋತು ಬಸವಣ್ಣನವರ ಕೀರ್ತಿ. ಅಲ್ಲಿ ಇರ್ತಕ್ಕಂಥ ಒಬ್ಬ ಶರಣ ಶಿವಲೆಂಕ ಮಂಚಣ್ಣ. ಕಾಶಿ ವಿಶ್ವನಾಥನ ಪೂಜೆ ಮಾಡ್ತಿದ್ದ. ವಿಶ್ವನಾಥನ ಗುಡಿ ಮುಂದೆ ನೀರು ಕಸ ಹೊಡೆದು ನೀರು ಸಿಂಪಡಿಸಿ ರಂಗೋಲಿ ಹಾಕ್ತಿದ್ದ. ಎಂಥ ರಂಗೋಲಿ ಹಾಕ್ತಿದ್ದ? ಮುತ್ತಿನ ರಂಗೋಲಿ ಹಾಕ್ತಿದ್ದ ತಂಗಿಯಮ್ಮ. ನೀವು ಕೊಳ್ಳ ಹಾಕೋತಿರಲ್ರಿ ಅವ ಮುತ್ತ, ಅಂಥ ಮುತ್ತಿನ ರಂಗೋಲಿ ಹಾಕ್ತಿದ್ದ ಶಿವಲೆಂಕ ಮಂಚಣ್ಣ. ಯಾವಾಗ ಅವನಿಗೆ ಇಲ್ಲ, ಆ ಕಡೆ ದಕ್ಷಿಣ ಭಾರತದೊಳಗೆ ಕಲ್ಯಾಣ ಎಂಬತಕ್ಕಂಥ ಒಂದು ರಾಜ್ಯ ಅದ, ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಅದನ್ನ ಬಸವಣ್ಣ ಅಂತ ತಿಳ್ಕೊಂಡು ಅವನಿಗೆ ಎಲ್ಲರೂ ಕೂಡ ಬಹಳ ಭಕ್ತಿ ಭಾಂಡಾರಿ ಬಸವಣ್ಣ ಅಂತ ಕರೀತಾರೆ, ಕಾಮಧೇನು ಕಲ್ಪವೃಕ್ಷ ಬಸವಣ್ಣ ಅಂತ ಕರೀತಾರೆ. ಈ ಕಾಶಿ ವಿಶ್ವನಾಥನೇ ಆ ಬಸವಣ್ಣನ ರೂಪದಿಂದ ಬಂದಾನ ಅಂತ ತಿಳ್ಕೊಂಡು, ಆ ಬಸವಣ್ಣನ ರೂಪ ನೋಡಬೇಕು ಅಂತ ತಿಳ್ಕೊಂಡು, ಬಸವಣ್ಣನ ಕಣ್ಣು ತುಂಬ ನೋಡಬೇಕು ಅಂತ ತಿಳ್ಕೊಂಡು ಕಾಶಿಯಿಂದ ಬಂದ ಕಲ್ಯಾಣಕ್ಕೆ ಶಿವಲೆಂಕ ಮಂಚಣ್ಣ ಬಂದ. ಬಸವಣ್ಣನ ನೋಡ್ದ, ಬಹಳ ಸಂತೋಷಪಟ್ಟ. ಮತ್ತು ಎಲ್ಲಿ ಕಾಶಿಗೆ ಹೋಗಬೇಕು? ಯಾಕೆ? ಬಸವಣ್ಣ ಈ ಕಲ್ಯಾಣವನ್ನೇ ಕಾಶಿಯನ್ನಾಗಿ ಮಾಡ್ಯಾನ. ಸಾಕ್ಷಾತ್ ಬಸವಣ್ಣನೇ ಆ ವಿಶ್ವನಾಥನ ಸ್ವರೂಪದೊಳಗದನ. ಇಲ್ಲೇ ನನ್ನ ಕಾಯಕವನ್ನು ಮಾಡಿಕೊಂಡು ಇರಬೇಕು ಅಂತ ತಿಳ್ಕೊಂಡು ಕಲ್ಯಾಣದೊಳಗೆ ಉಳ್ಕೊಂಡ ಶಿವಲೆಂಕ ಮಂಚಣ್ಣ. ಕಲ್ಯಾಣದೊಳಗೆ ಬಂದ 2 ಗುಡಿ ಗುಂಡಾರಗಳು. ನೀವು ಕಲ್ಯಾಣಕ್ಕೆ ಹೋದ್ರೆ ಗೊತ್ತಾಗ್ತದೆ, ಅಲ್ಲಿ ತ್ರಿಪುರಾಂತಕೇಶ್ವರ ದೇವಸ್ಥಾನ, ಕಪಿಲೇಶ್ವರ ದೇವಸ್ಥಾನ, ಮಹಾದೇವ ದೇವಸ್ಥಾನ, ಶಂಕರ ದೇವಸ್ಥಾನ ಬಂದ 2. ಆಗಿನ ಕಾಲದೊಳಗೆ 1000 ಶಿವನ ದೇವಸ್ಥಾನಗಳು. ಎಲ್ಲಿ? ಕಲ್ಯಾಣದೊಳಗೆ. ಆ ಎಲ್ಲ ದೇವರ ಗುಡಿಗೆ ಹೋಗ್ತಿದ್ದ, ಕಸ ಹುಡುಗುತ್ತಿದ್ದ, ನೀರು ಸಿಂಪಡಿಸ್ತಿದ್ದ. ಏನು ಬರುವಾಗ ಏನು ಒಂದಿಷ್ಟು ಮುತ್ತುಗಳನ್ನು ತಂದಿದ್ದಲ್ಲ, ಆ ಮುತ್ತಿನಿಂದ ರಂಗೋಲಿ ಹಾಕ್ತಿದ್ದ ಶಿವಲೆಂಕ ಮಂಚಣ್ಣ. ಹಿಂಗೆ ಸ್ವಲ್ಪ ದಿವಸ ಕಳೆದ ಬಳಿಕ ಏನಾಯ್ತು ಅಂತಂದ್ರೆ, ತಂದಿರ್ತಕ್ಕಂಥ ಮುತ್ತು ಎಲ್ಲ ಖಾಲಿ ಆಗಿಬಿಟ್ಟು. ಬೇಡದವರಿಗೆ ಬೇಡಿದ್ದನ್ನು ಕೊಡ್ತಾನೆ ಬಸವಣ್ಣ, ಕಲ್ಯಾಣದ ಬಸವಣ್ಣ. ಬೆಳಗಿನ ಜಾವಕ್ಕೆ ಏನಾಗ್ಬಿಟ್ಟು ಅಂತಂದ್ರೆ ಮುತ್ತೆಲ್ಲ ಖಾಲಿ ಆದವು. ನನ್ನ ಕಾಯಕಕ್ಕೆ ಭಂಗ ಬರ್ತದಲ್ಲ ಅಂತ ತಿಳ್ಕೊಂಡು ಓಡ್ಕೊಂತ ಬಸವಣ್ಣನ ಮಹಾಮನೆಗೆ ಬಂದ ಶಿವಲೆಂಕ ಮಂಚಣ್ಣ. ಅಲ್ಲಿ ಬಾಗಿಲದೊಳಗೆ ಯಾರಿದ್ರು? ಹಡಪದ ಅಪ್ಪಣ್ಣನವರಿದ್ರು. ಅಪ್ಪಣ್ಣವರ ಮತ್ತು ನಾ ಬಸವಣ್ಣವ್ರಿಗೆ ಭೇಟಿ ಆಗಬೇಕು. ಇಲ್ಲ ಮಂಚಣ್ಣವ್ರ, ಮತ್ತು ಬಸವಣ್ಣವರು ಸ್ನಾನ ಮಾಡಕತ್ತಾರ, ಅದಕ್ಕೆ ಸ್ವಲ್ಪ ತಡೀರಿ ಅಂದರು ಹಡಪದ ಅಪ್ಪಣ್ಣವರು. ಇಲ್ಲ ನಾ ಬಸವಣ್ಣವ್ರಿಗೆ ಭೇಟಿ ಆಗಬೇಕು ಅಂತ ತಿಳ್ಕೊಂಡು ನೇರವಾಗಿ ಬಸವಣ್ಣನವರು ಸ್ನಾನ ಮಾಡ್ತಕ್ಕಂಥ ಕೋಣೆಗೆ ಬಂದುಬಿಟ್ಟ ಶಿವಲೆಂಕ ಮಂಚಣ್ಣ. ಬಸವಣ್ಣ ಶರಣು ಅಂದ್ಬಿಟ್ಟ. ಸ್ನಾನ ಮಾಡ್ತಾ ಇರ್ತಕ್ಕಂಥ ಬಸವಣ್ಣವರು ಕೂಡ ಶರಣು ಶರಣಾರ್ಥಿ ಅಂದರು. ಏನ್ರಿಪ್ಪ ಏನು ಜಂಗಮ ಅಪೇಕ್ಷೆ ಏನದ? ಏನು ಇಲ್ಲ ಬಸವಣ್ಣ, ನಾನು ತಂದಿರ್ತಕ್ಕಂಥ ಮುತ್ತು ಖಾಲಿ ಆಗ್ಯವ, ಅದಕ್ಕೆ ಕಲ್ಯಾಣದೊಳಗೆ 1 ಅಲ್ಲ 2 ಅಲ್ಲ 1000 ಶಿವನ ದೇಗುಲ ಅದಾವ. ಎಲ್ಲ ದೇಗುಲಗಳ ಮುಂದೆ ಮತ್ತು ನಾನು ರಂಗೋಲಿ ಹಾಕಬೇಕಲ್ಲ, ಮುತ್ತಿನ ರಂಗೋಲಿ. ಅದಕ್ಕೆ 7 ಖಂಡುಗ ನನಗೆ ಮುತ್ತು ಕೊಡು ಅಂತೇಳಂದ. 7 ಖಂಡುಗ ಅಂದ್ರೆ ಗೊತ್ತೇನ್ರಿವ? ಅವಾಗ ದೊಡ್ಡ ಡೊಳ್ಳರ್ಗೆ ಇರ್ತಿದ್ದು ನೋಡ್ರಿ ನಿಲ್ಲ, ಅವಾಗೆಲ್ಲ ಕಾಳ ಕಡಿ ಹಾಕಕ್ಕೆ. ಅಂಥ 7 ಖಂಡುಗ ನನಗೆ ಮುತ್ತು ಕೊಡು ಅಂತ ತಿಳ್ಕೊಂಡು ಯಾವಾಗ ಶಿವಲೆಂಕ ಮಂಚಣ್ಣ ನೋಡ್ದ, ಬಸವಣ್ಣವ್ರು ವಿಚಾರ ಮಾಡ್ತಾರೆ, ಇಷ್ಟು ಮುತ್ತು ಎಲ್ಲಿಂದ ತರಬೇಕು? ಜಂಗಮನ ಅಪೇಕ್ಷೆ ಅಂತಂದ್ರೆ ಸಂಗಮನಾಥನ ಅಪೇಕ್ಷೆ. ಆ ಜಂಗಮನ ಅಪೇಕ್ಷೆ ಪೂರೈಸಲ್ಬೇಕಲ್ಲ ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ನೋಡ್ದ. ಆ ದಾಸೋಹದ ಸಲುವಾಗಿ, ಜಂಗಮರ ದಾಸೋಹದ ಸಲುವಾಗಿ ಅಲ್ಲಿ ಮುಂದೆ ಏನು ಬಟ್ಟಿದ್ರು ಅಂತಂದ್ರೆ ಜ್ವಾಳದ ರಾಶಿ ನೆಟ್ಟು ಬಟ್ಟಿದ್ರು. ಅಲ್ಲಿ
ಜ್ವಾಳದ ಒಂದು ಚೀಲ ತುಂಬಿ 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 ಜ್ವಾಳದ 100 ಚೀಲ ಜ್ವಾಳ ಒಟ್ಟಿದ್ರು. ಬಸವಣ್ಣವ್ರಂದ್ರು, ಹೇ ಸಂಗಮನಾಥ, ಶಿವಲಿಂಗ ಮಂಚಣ್ಣ ಮುತ್ತಿನ ರಂಗೋಲಿ ಹಾಕಕ್ಕೆ ಮುತ್ತು ಕಡಿಮೆ ಬಿದ್ದಾವಂತ, ಸಂಗಮನಾಥ ಮುತ್ತು ಕೊಡು ಅಂತ ತಿಳ್ಕೊಂಡು ಆ ಜೋಳದ ರಾಶಿಯನ್ನ ನೋಡ್ದ ಬಸವಣ್ಣ. ಜೋಳ ಎಲ್ಲ ಮುತ್ತಾಗಲಿ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಭಾವನೆಯಲ್ಲಿ ತಂದುಕೊಂಡ. ಯಾವಾಗ ಜೋಳ ಎಲ್ಲ ಮುತ್ತಾಗಲಿ ಅನ್ನೋದೇ ತಡ ಆ ಜೋಳದ ರಾಶಿ ಎಲ್ಲ ಮುತ್ತಿನ ರಾಶಿಯಾಗಿತ್ತು. ಬಸವಣ್ಣವ್ರಂತಾರ, ಮಂಚಣ್ಣವರೇ ಹೋಗ್ರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಮುತ್ತು ತಗೊಳ್ರಿ ಅಂತ ಹೇಳಿ ತಿಳ್ಕೊಂಡು ಹೇಳಿದಾಗ ಬಂದು ನೋಡ್ತಾನ ಶಿವಲಿಂಗ ಮಂಚಣ್ಣ, ಮುತ್ತಿನ ರಾಶಿ, ಮುತ್ತಿನ ರಾಶಿ, ಎಷ್ಟು ಬೇಕು ಅಷ್ಟು ಮುತ್ತು, ಇನ್ನು ನನ್ನ ಜೀವನ ಪರ್ಯಂತ ಅಲ್ಲಿ ಇಲ್ಲಿ ಮುತ್ತು ಹುಡುಕಾಡೋದ ಬೇಡ ಅಂತ ತಿಳ್ಕೊಂಡು ಶಿವಲಿಂಗ ಮಂಚಣ್ಣ ತನ್ನ ಜೀವನವಿಡೀ ಆ ಮುತ್ತಿನಿಂದ ರಂಗೋಲಿಯನ್ನು ಹಾಕ್ತಕ್ಕಂಥ ಕಾಯಕ ಕಲ್ಯಾಣದೊಳಗೆ ಮಾಡ್ದ ಅಂತ ತಿಳ್ಕೊಂಡು ಇತಿಹಾಸ ಬರ್ತದ ತಂಗಿ. ಮುಂದೆ ಒಂದು ದಿವಸಕ್ಕೆ ಏನಾಯ್ತು ಅಂತಂದ್ರೆ, ತಮಿಳುನಾಡು ಭಾಗದಿಂದ ಒಬ್ಬ ಜಂಗಮರು ಬರ್ತಾರೆ. ಬಸವಣ್ಣನ ಕೀರ್ತಿ ಅಷ್ಟು ದೂರ ಹೋಗ್ತದ. ನಾವು ಬಸವಣ್ಣನವ್ರ ದರ್ಶನ ಮಾಡ್ಕೋಬೇಕು. ಬಸವಣ್ಣ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಾನ. ನಂದು ಒಂದು ಸಂಕಲ್ಪ ಅದ, ಬಸವಣ್ಣ ಈಡೇರಿಸ್ತಾನೋ ಹ್ಯಾಂಗೋ ಅಂತ ತಿಳ್ಕೊಂಡು ಪಾಪ ತಮಿಳುನಾಡಿನಿಂದ ಬಂದಿರತಕ್ಕಂಥ ಒಬ್ಬ ಜಂಗಮ ಬಸವಣ್ಣನವರನ್ನ ಭೇಟಿಯಾಗಿ, ಯಪ್ಪ ಬಸವಣ್ಣ, ನಂದು ಒಂದು ಸಂಕಲ್ಪ ಅದ, ನೀ ಈಡೇರಿಸ್ತೇನಪ್ಪ. ಅವಾಗಂತಾರ ಬಸವಣ್ಣವರು, ಈಡೇರ್ಸಕ್ಕೆ ನಾನು ಯಾರ್ಯಪ್ಪ, ಎಲ್ಲ ಶಿವನಿಚ್ಛಾ, ಸಂಗಮನಾಥನ ಇಚ್ಛಾ, ಏನು ಬೇಕು ಕೇಳ್ರಿ. ಏನೂ ಇಲ್ಲ, ನಂದು ಒಂದು ಸಂಕಲ್ಪ ಅದ, ಬರಡು ಆಕಳ ಹಾಲಿನಿಂದ ಲಿಂಗಕ್ಕೆ ಮಜ್ಜನ ಮಾಡಬೇಕು ಅನ್ನೋ ಆಶೆ ಅದ ಬಸವಣ್ಣ. ಬರಡು ಆಕಳ ಅಂದ್ರೆ ಗೊತ್ತಲ್ಲ, ಗೊಡ್ಡ ಆಕಳ. ಗೊಡ್ಡ ಆಕಳ ಹಾಲಿನಿಂದ ನಾನು ನನ್ನ ಲಿಂಗಕ್ಕೆ ಅಭಿಷೇಕ ಮಾಡಬೇಕು, ಮಜ್ಜನ ಮಾಡಬೇಕು ಅನ್ನೋ ಸಂಕಲ್ಪ ಅದ. ಅದಕ್ಕೆ ನನ್ನ ಸಂಕಲ್ಪವನ್ನು ಈಡೇರಿಸ್ತೇನು ಬಸವಣ್ಣ. ಆವಾಗ ಬಸವಣ್ಣವ್ರಂತಾರೆ, ಯಪ್ಪ, ಜಂಗಮನ ಅಪೇಕ್ಷೆ ಅದು ಸಂಗಮನಾಥನ ಅಪೇಕ್ಷೆ, ಈಡೇರ್ಸಕ್ಕೆ ನಾನು ಯಾರ್ಯಪ್ಪ, ಸಂಗಮನಾಥ ಈಡೇರಿಸ್ತಾನ ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಹಡಪದ ಅಪ್ಪಣ್ಣವರನ್ನ ಇನ್ನಿತರ ಶರಣರನ್ನ ಕರೆದು, ಏನ್ರಿಪ್ಪ ಕಲ್ಯಾಣದೊಳಗೆ ಎಲ್ಲಿ ಆದರೂ ಕೂಡ ಬರಡು ಆಕಳದ ಏನು ನೋಡ್ರಿ, ಗೊಡ್ಡ ಆಕಳದ ಏನು ನೋಡ್ರಿ ಅಂತ ತಿಳ್ಕೊಂಡು ನೋಡಕ್ಕೆ ತರಾಕ ಕಳಿಸ್ತಾರ. ಅಲ್ಲಿ ಇಲ್ಲಿ ಹುಡುಕ್ಯಾಡ್ತಾರ. ಅಂತೂ ಇಂತೂ ಒಂದು ಗೊಡ್ಡ ಆಕಳ ಸಿಗ್ತದ. ಗೊಡ್ಡ ಆಕಳ ಅಂತಂದ್ರೆ ಅದು ಗರ್ಭ ಧರಿಸೋದು ಇಲ್ಲ, ಮಗುವಿಗೆ ಜನ್ಮ ಕೊಡೋದು ಇಲ್ಲ, ಹಾಲಂತೂ ಮೊದಲೇ ಇಲ್ಲ. ಇಂಥ ಆಕಳ ಹಾಲಿನಿಂದ ಅಭಿಷೇಕ ಮಾಡ್ಕೋಬೇಕು ಅನ್ನೋ ಸಂಕಲ್ಪ ತಮಿಳುನಾಡಿನಿಂದ ಬಂದಿರತಕ್ಕಂಥ ಆ ಜಂಗಮನದ್ದು. ಯಾವಾಗ ಆ ಗೊಡ್ಡ ಆಕಳನ್ನು ತಂದರು, ಆವಾಗ ಬಸವಣ್ಣವರು, ತಾಯಿ ಗೋಮಾತೆ, ನಿನ್ನ ಒಡಲೊಳಗ ಒಂದಲ್ಲ ಎರಡಲ್ಲ ಎಲ್ಲ ದೇವಾನು ದೇವತೆಗಳನ್ನು ತುಂಬಿಕೊಂಡಿರ್ತಕ್ಕಂಥ ತಾಯೇ, ಜಂಗಮನ ಅಪೇಕ್ಷೆ ಆಗ್ಯದ, ನಿನ್ನ ಹಾಲಿನಿಂದ ಲಿಂಗಕ್ಕೆ ಅಭಿಷೇಕ ಆಗಬೇಕು ಅಂತ, ಅದಕ್ಕೆ ನೀನು ದಯಪಾಲಿಸಬೇಕವ ಅಂತ ತಿಳ್ಕೊಂಡು ಆನಂದದಿಂದ ಆ ಹಸುವಿಗೆ ಸ್ನಾನವನ್ನು ಮಾಡಿಸಿ ವಿಭೂತಿಯನ್ನು ಧರಿಸಿ ಆ ಆಕಳ ಕೊರಡಲ್ಲಿ ಲಿಂಗವನ್ನು ಧಾರಣೆಯನ್ನು ಮಾಡಿ ಸಂಗಮನಾಥ ಸಂಗಮನಾಥ ಅಂತ ತಿಳ್ಕೊಂಡು ಅದರ ಡುಬ್ಬದ ಮೇಲೆ ಕೈ ಆಡಿಸಿ, ಅಪ್ಪಣ್ಣವರೇ ನೀಲ, ನನಗೆ ಆ ಹಾಲನ್ನು ಹಿಂಡ್ಕೊಳ್ಳಕ್ಕೆ ಒಂದು ಗಿಂಡಿಯನ್ನು ತೆಗೆದುಕೊಂಡು ಬರ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಒಂದು ಪಾತ್ರೆಯನ್ನು ತಂದು ಕೊಡ್ತಾಳೆ. ಯಾರು? ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ. ಬಸವ 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 ಅಂತ ಆ ಕೆಚ್ಚಲನ್ನು ತೊಳೆದು ಬಸವಣ್ಣನವರು ಸಂಗಮನಾಥ ಸಂಗಮನಾಥ ಅಂತ ತಿಳ್ಕೊಂಡು ಹಾಲು ಹಿಂಡಿದ್ರೆ ಒಂದು ತೆಪೆಲೆ ಹಾಲು ಕೊಡ್ತಂತ ನೋಡ್ರಿ ಗೊಡ್ಡ ಆಕಳ. ಯಾವಾಗ ಗೊಡ್ಡ ಆಕಳ ಹಾಲು ಕೊಡ್ತು ಅಲ್ಲಿ ಇರ್ತಕ್ಕಂಥ ಜಂಗಮರು ಎಂಥ ಪುಣ್ಯ, ಎಂಥವನು ಬಸವಣ್ಣ, ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥವನು ಬಸವಣ್ಣ. ನಮ್ಮ ಪುಣ್ಯ ನಿಮ್ಮ ಪುಣ್ಯ ಅಂತ ತಿಳ್ಕೊಂಡು ಆ ಒಂದು ಹಾಲಿನಿಂದ ಎಲ್ಲರೂ ಅಭಿಷೇಕವನ್ನು ಮಾಡಿಕೊಂಡು ಬಂದರು ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದ. ಅಷ್ಟೇ ಅಲ್ಲ, ಇನ್ನೊಬ್ಬ ಜಂಗಮ ಬಂದಿದ್ದ. ಬಸವಣ್ಣ, ನಂದು ಒಂದು ಅಪೇಕ್ಷೆ ಅದ, ಏನು ಹೇಳ್ರಿಪ್ಪ, ಏನು ಹೇಳು, ಈಡೇರಿಸ್ತೀಯೇನು? ನಾನು ಯಾರಪ್ಪ ಈಡೇರ್ಸಕ್ಕೆ? ಕೊಡುವಾತ ಸಂಘ ಕೊಂಬುವಾತ ಸಂಘ, ಏನು ಹೇಳ್ರಿಪ್ಪ, ಸಂಗಮನಾಥ ಮಾಡ್ತಾನೆ. ಏನೂ ಇಲ್ಲ, ಇವತ್ತು ಶಿವರಾತ್ರಿ ಅದ. ಶಿವರಾತ್ರಿ ದಿವಸ 1,000 ಸಂಪಿಗೆ ಹೂವುಗಳಿಂದ ನಾನು ಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋ ಸಂಕಲ್ಪದವ. ನಾವು ಮಲೆನಾಡು ಭಾಗದವರು, ಅಲ್ಲಿ ಸಂಪಿಗೆ ಹೂವು ಸಿಗ್ತಾವ.
ಈ ಕಲ್ಯಾಣ ಭಾಗದೊಳಗೆ ಸಂಪಿಗೆ ಗಿಡಗಳನ್ನೇ ನಾನು ನೋಡಿಲ್ಲ. ಅದಕ್ಕೆ ಇವತ್ತು ಶಿವರಾತ್ರಿ ಇರುವುದರಿಂದ 1,000 ಸಂಪಿಗೆ ಹೂವು ನೀ ನನಗೆ ಕೊಡಬೇಕು ಬಸವಣ್ಣ. ಬಸವಣ್ಣನವ್ರು ನೋಡ್ತಾರೆ, ಆ ಕಡೆ ಈ ಕಡೆ ಎಲ್ಲಿಯೂ ಕೂಡ ಸಂಪಿಗೆ ಗಿಡನೇ ಇಲ್ಲ. ಆದರೂ ಕೂಡ ಜಂಗಮನ ಅಪೇಕ್ಷೆ ಅದ, ಏನಂತ 1,000 ಸಂಪಿಗೆ ಹೂಗಳನ್ನು ಕೊಡಬೇಕು ಅಂತ. ಹಿಂಗೆ ವಿಚಾರ ಮಾಡಿ ಹಿತ್ತಲಲ್ಲಿ ಬರ್ತಕ್ಕಂಥ ಸಮಯದೊಳಗೆ, ಹಿತ್ತಲದೊಳಗೆ ಯಾವ ಗಿಡ ಇದ್ದು ಅಂತಂದ್ರೆ ಕಣಗಿಲ ಗಿಡ. ಕಣಗಿಲ ಗಿಡ ನೋಡ್ರಿ ನಿಲ್ರಿ ಕೆಂಪು ಕಣಗಿಲಿ, ಬಿಳಿ ಕಣಗಿಲಿ, ಹಳದಿ ಕಣಗಿಲಿ ನೋಡ್ರಿ ನಿಲ್ಲ. ಅಂಥ ಕಣಗಿಲ ಗಿಡದೊಳಗೆ ಸಾವಿರಾರು ಹೂವು ಹತ್ತಿದ್ದು. ಆವಾಗ ಯಾವಾಗ ಆ ಕಣಗಿಲ ಹೂವುಗಳನ್ನು ದೃಷ್ಟಿಸಿ ನೋಡ್ದ ಬಸವಣ್ಣ, ಈ ಹೂವುಗಳೆಲ್ಲ ಸಂಪಿಗೆ ಹೂವುಗಳಾಗಲಿ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಆ ಭಾವನಾ ತರುದ ತಡ ಆ ಕಣಗಿಲ ಹೂವುಗಳ ಎಲ್ಲವೂ ಕೂಡ ಸಂಪಿಗೆ ಹೂವುಗಳಾಗಿ ಪರಿವರ್ತನೆ ಆದವು. ಆ ಸಂಪಿಗೆ ಹೂವುಗಳನ್ನು ಎತ್ತಿ 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 ಅಲ್ಲಿರ್ತಕ್ಕಂಥ ಜಂಗಮ ಸಂಕುಲಕ್ಕೆ ತಗೊಳ್ರಿಪ್ಪ, ಸಂಗಮನಾಥ ಸಂಪಿಗೆ ಹೂವುಗಳನ್ನು ಕೊಟ್ಟನ, ಆನಂದದಿಂದ ಲಿಂಗ ಪೂಜೆಯನ್ನು ಮಾಡ್ರಿ ಅಂತ ತಿಳ್ಕೊಂಡು ಆ ಶಿವರಾತ್ರಿ ದಿವಸ ಬಸವಣ್ಣನು ಕೂಡ ಶಿವಶಿವ ಸಂಗಮನಾಥ ಅಂತ ತಿಳ್ಕೊಂಡು ಎಲ್ಲರೊಂದಿಗೆ ಬಹಳ ಸಂತೋಷದಿಂದ ಆನಂದದಿಂದ ಲಿಂಗ ಪೂಜೆಯನ್ನು ಮಾಡಿಕೊಂಡ ಬಸವಣ್ಣ ಅಂತ ತಿಳ್ಕೊಂಡು ಕೇಳ್ತೇವೆ. ಹಿಂಗೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡಾಕತ್ತಾನ ಬಸವಣ್ಣ, ಬೇಡಿದವರಿಗೆ ಬೇಡಿದ್ದನ್ನು ಕೊಡಾಕತ್ತಾನ. ಹೀಗಿರ್ತಕ್ಕಂಥ ಸಮಯದೊಳಗೆ ಒಮ್ಮೆ ಏನಾಗ್ಯದ ಅಂತಂದ್ರೆ, ಬಸವಣ್ಣನಿಗೆ ಜಂಗಮರು ಅಂತಂದ್ರೆ ಭಾಳ ಭಕ್ತಿ. ಪಾಪ ಬಡಬಗ್ಗ ಜಂಗಮರು ಅಂತಂದ್ರೆ ಭಾಳ ಭಕ್ತಿ, ಭಾಳ ಪ್ರೀತಿ. ಒಂದಿಷ್ಟು ಜನ ಭಾಳ ದೂರದಿಂದ ಕಲ್ಯಾಣಕ್ಕೆ ಬಂದು ಕಲ್ಯಾಣದೊಳಗೆ ಉಳ್ಕೊಂಡಿದ್ರು ಜಂಗಮರು. ಬಸವಣ್ಣ ಏನು ತನ್ನ ಮಹಾಮನೆಯೊಳಗೆ ಪ್ರಸಾದ ಮಾಡಿಸ್ತಿದ್ರಲ್ಲ, ಆ ಪ್ರಸಾದ ಮಾಡಿಸಿದ ನಂತರ ಏನು ಮಾಡ್ತಿದ್ರು ಬಸವಣ್ಣವರು ಅಂತಂದ್ರೆ, ಮತ್ತು ಮನೆಗೆ ನೀವು 500 ಕರ್ಕೊಂಡ್ರಿ ಅಂತಂದ್ರೆ ಏನ್ರಿವ ಪ್ರಸಾದ ಮಾಡಿಸ್ತೀರಿ ಅಂತಂದ್ರೆ ಹಂಗೆ ಕಳಿಸ್ತೀರೇನು? ರೂಪಾಯಿನ ಆಗಲಿ 5 ರೂಪಾಯಿನ ಆಗಲಿ ಕಾಣಿಕೆ ಕೊಟ್ಟು ಕಳಿಸ್ತೀರೇನಿಲ್ಲ. ಹಂಗೆ ಬಸವಣ್ಣ ಏನು ಮಾಡ್ತಿದ್ದ ಅಂತಂದ್ರೆ, ಆ ಜಂಗಮರಿಗೆ ಹೊಟ್ಟೆ ತುಂಬ ಪ್ರಸಾದ ಮಾಡಿಸಿ ಕಾಣಿಕ, ಅದಕ್ಕೆ ಪಡಿ ಅಂತ ಕರೀತಾರೆ, ಪಡಿ ಕೊಟ್ಟು ಕಳಿಸ್ತಿದ್ದ. ಒಂದು ದಿವಸ ಏನಾಗ್ಯದ ಅಂತಂದ್ರೆ, ಒಬ್ಬ ಜಂಗಮ ಹೊಟ್ಟೆ ತುಂಬ ಪ್ರಸಾದ ಮಾಡ್ಯಾನ, ಬಸವಣ್ಣ ಕೊಡ್ತಕ್ಕಂಥ ಪಡಿ ಅದು ಮರ್ತ ಮನೆಗೆ ಬಂದಾನ. ದಕ್ಷಿಣ ತಗೊಳ್ಳಾರ್ದೆ ಮರ್ತ ಮನೆಗೆ ಬಂದಾನ. ಮನೆಗೆ ಬಂದ ಬಳಕ ಅವನಿಗೆ ಓಹೋ ನಾ ದಕ್ಷಿಣ ಬಿಟ್ಟು ಬಂದ್ನಲ್ಲ. ತನ್ನ ಹೆಂಡತಿಗೆ ಹೇಳ್ತಾನವ, ಇಲ್ಲ ಬಸವಣ್ಣನ ಮನೆಗೆ ನಾನು ಪ್ರಸಾದಕ್ಕೆ ಹೋಗಿದ್ನಿ, ಅವ ಕೊಡೋ ಕಾಣಿಕ ಮರ್ತ ಬಂದಿನಿ, ನನ್ನ ಪಾಲಿನ ಕಾಣಿಕ ನೀ ತಗೊಂಡು ಬಾ ಅಂತ ತಿಳ್ಕೊಂಡು ಹೆಂಡತಿ ಕಳಿಸ್ತಾನವ. ಎಂಥವ್ರು ಇರ್ತಾರೆ ನೋಡ್ರಿ ಜಂಗಮರು. ಆಯಿತು ಅಂತ ತಿಳ್ಕೊಂಡು ಬಸವಣ್ಣವ್ರು ಎಲ್ಲಿದಾರಂತ ಕೇಳ್ಕೊಂಡು ಬರ್ತಾಳೆ. ಅಷ್ಟೊತ್ತಿಗೆ ಪಾಪ ಬಸವಣ್ಣನವರು ಅಲ್ಲಿ ಪರುಷ ಕಟ್ಟಿ ಅಂತ ಬರ್ತದೆ ತಂಗಿ, ಕಲ್ಯಾಣದೊಳಗೆ ಪರುಷ ಕಟ್ಟಿ. ನೀವೇನು ಅಕ್ಕನ ಬಳಗದವ್ರು ಅದಿರಲ್ರಿ ನನ್ನ ತಾಯಂದರು, ಖೇಡ್ಗಿ ತಾಯಂದರು, ಮತ್ತು ನಮ್ಮ ಏನು ಎಲ್ಲ ಹಿರಿಯರು ಅದಿರಲ್ಲ, ಖೇಡ್ಗಿ ಹಿರಿಯರು ಬಂತು, ಯುವಕರು ಬಂತು. ಬಸವ ಪುರಾಣ ಮುಗಿದು ಕೂಡಲೇ ಒಂದು ಬಿಟ್ಟು 4 ಬಸ್ ಆಗಲೆಕ್ಕ ಎಲ್ಲರೂ ಎಲ್ಲಿ ಹೋಗಿ ದರ್ಶನ ತೊಗೊಂಡು ಬರಬೇಕು? ಬಸವ ಕಲ್ಯಾಣಕ್ಕೆ ಹೋಗಿ ದರ್ಶನ ತೊಗೊಂಡು ಬರಬೇಕು. ತೊಗೊಂಡು ಬರ್ತೀರಿ ಅಯ್ಯವ? ಹೆಂಗೂ ಫ್ರೀ ಕಾರ್ಡ್ ಐತ್ರಿ ಅಪ್ಪ, ಆಧಾರ್ ಕಾರ್ಡ್ ಐತಿತ್ತು, ನಾವು ಹೋಗಿ ಬಂದು ಬಿಡ್ತೀವಿ. ಹೋಗಿ ಬರ್ರಿ ವಾ, ಅಲ್ಲಿ ಇಲ್ಲಿ ಹೋಗೋದಕ್ಕಿಂತಲೂ ಕಲ್ಯಾಣಕ್ಕೆ ಹೋಗಿ ಬಸವಣ್ಣನ ದರ್ಶನ ತೊಗೊಂಡು ಬರ್ರಿ. ಅನುಭವ ಮಂಟಪ ಕಟ್ಟಾಕತ್ತಾರ, ನೋಡಾಕ 2 ಕಣ್ಣು ಸಾಲುವುದಿಲ್ಲ. ಅಲ್ಲಿ ಹೋದ್ರಿ ಅಂತಂದ್ರೆ ಪರುಷ ಕಟ್ಟಿ ಅಂತದ ತಂಗಿಯಲ್ಲಿ ಕಲ್ಯಾಣದೊಳಗೆ ಪರುಷ ಕಟ್ಟಿ. ಆ ಪರುಷ ಕಟ್ಟಿಯ ಸ್ಪೆಷಾಲಿಟಿ ಏನು ಅಂತಂದ್ರೆ, ಬಸವಣ್ಣನವರು ಅದೇ ಕಟ್ಟಿ ಮೇಲೆ ಕುತ್ಕೊಂಡು ಯಾರು ಏನು ಬೇಡ್ತಾರ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಆ ಪರುಷ ಕಟ್ಟಿಯೊಳಗೆ. ಈಗಲೂ ಕೂಡ ಆ ಪರುಷ ಕಟ್ಟಿ ಅದ. ಇಂದಿಗೂ ಎಷ್ಟೋ ಜನ ತಮ್ಮ ವ್ಯಾಪಾರ ಉದ್ಯೋಗ ಎಲ್ಲವೂ ಸಕ್ಸಸ್ ಆಗಲಿ, ನಮಗೆ ವೃದ್ಧಿ ಆಗಲಿ ಅಂತ ತಿಳ್ಕೊಂಡು ಆ ಪರುಷ ಕಟ್ಟಿಯ ಕಟ್ಟಿಗೆ ತಾವು ಮಾಡ್ತಕ್ಕಂಥ ಉದ್ಯೋಗದ ಆ ವಸ್ತುಗಳನ್ನು ಸ್ಪರ್ಶ ಮಾಡ್ಕೊಂಡು ಹೋಗ್ತಾರೆ ಇಂದಿಗೂ ಕೂಡ. ಬಸವಣ್ಣವರು ಪರುಷ ಕಟ್ಟಿ ಮೇಲೆ ಕುತ್ಕೊಂಡು ಬೇಡಿರ್ತಕ್ಕಂಥ ಪಾಪ ಬಡಬಗ್ಗರಿಗೆ ಅದನ್ನು ಕೊಡ್ತಾ ಇದ್ರು. ಈ ಜಂಗಮನ ಹೆಂಡತಿ ಎಲ್ಲಿಗೆ ಬಂದಾಳೆ? ಬಸವಣ್ಣವ್ರ ಹತ್ರ ಬಂದಾಳೆ. ಯಾಕೆ? ತನ್ನ ಗಂಡ ಊಟ ಮಾಡಿ ಬಸವಣ್ಣ ಕೊಡ್ತಕ್ಕಂಥ ಕಾಣಿಕ ಮರ್ತು ಬಂದಾನ, ಬಸವಣ್ಣನವ್ರ ಕಡೆಯಿಂದ ಇಸ್ಕೊಂಡು ಬರಬೇಕು ಅಂತ ಬಂದಳು. ಬಸವಣ್ಣವ್ರು ಮುಂದೆ ನೋಡಿ ದಾನ ಧರ್ಮ ಮಾಡಕತ್ತಾರ. ಆ ಸಮಯದೊಳಗೆ ಏನಾಯ್ತು ಅಂತಂದ್ರೆ, ನೀಲಾಂಬಿಕೆ ತಾಯಿಯವರು ಬಸವಣ್ಣನವರಿಗೆ ಏನೋ ಒಂದಿಟ್ಟು ಕೆಲಸದ ನಿಮಿತ್ತವಾಗಿ ಏನೋ ಹೇಳಾಕಂತೇಳಿ ಬಂದಿದ್ರು. ಯಾರು ಬಂದಿದ್ರು? ಬಸವಣ್ಣನ 2ನೇ ಹೆಂಡತಿಯಾಗಿರ್ತಕ್ಕಂಥ ನೀಲಾಂಬಿಕೆ. ಯಾವಾಗ ನೀಲಾಂಬಿಕೆ ಬಂದಳೋ, ಈ ಜಂಗಮನ ಹೆಂಡತಿ ಕಣ್ಣ ಯಾತ್ರ ಮೇಲೆ ಬಿತ್ತು ಅಂತಂದ್ರೆ ನೀಲಮ್ಮ ಉಟ್ಕೊಂಡಿರ್ತಕ್ಕಂಥ ಸೀರೆ ಮೇಲೆ ಬಿತ್ತು ನೋಡ್ರಿ. ಅಲ್ಲಲ್ಲ ಎಷ್ಟು ಚಲೋ ಐತಲ್ಲ ಇದು ಸೀರೆ.
ಏನು ರೇಷ್ಮೆ ಸೀರೆ ಮಿರಿ 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 ಮಿಂಚಾಕತ್ತದ, ಅಬ್ಬಬ್ಬ ಇಂಥ ಸೀರೆ ನನಗೂ ಇದ್ದರೂ ಎಷ್ಟು ಚಂದ ಕಾಣಿಸ್ತೀನಲ್ಲ ನಾ ಅಂತ ತಿಳ್ಕೊಂಡು. ಮತ್ತು ಹೆಣ್ಮಕ್ಳಿಗೆ ಸೀರೆ ಮೋಹ ಇರ್ತದೇನಿಲ್ರಿ ಅವ? ಮನ್ಯಾಗ ನೋಡ್ರಿ, ಕಪಾಟ ತೆಗೀರಿ, ನಿಮ್ಮೂ ಎಷ್ಟು ಸೀರೆ ಇರ್ತಾವ, ಅವರು ಎಷ್ಟು ಪ್ಯಾಂಟ ಶರ್ಟ್ ಇರ್ತಾವ. 100 ಸೀರೆ ಇದ್ರೆ ನಿಮ್ಮ 2 ಜೊತೆ ಇರ್ತಾವ. ಅವರು ದೀಪಾವಳಿಗೊಂದು, ಯುಗಾದಿಗೊಂದು, ಹೌದೇನಿಲ್ಲವ? ಯಾಕೆ ಸೀರೆ ಹುಚ್ಚ ನಿಮಗದು, ಹೌದಲ್ಲ? ಇಲ್ಲಿನೂ ಕೂಡ ಈ ಜಂಗಮನ ಹೆಂಡತಿಗೆ ಸೀರೆ ಹುಚ್ಚ. ಎಷ್ಟು ಚಂದದಲ್ಲ ನೀಲಮ್ಮ ಉಟ್ಕೊಂಡಿರ್ತಕ್ಕಂಥ ಸೀರೆ ಅಂತ ತಿಳ್ಕೊಂಡು ಬಸವಣ್ಣವ್ರ ಕಡೆಯಿಂದ ಕಾಣಿಕ ಇಸ್ಕೊಳ್ಳೋದು ಮರ್ತು ಮತ್ತೆ ಮನೆಗೆ ಬಂದಳು. ಏನ್ರಿ ಮತ್ತು ಒಂದು ಕೆಲಸ ಅದು, ಏನು ಹೇಳು? ಏನೂ ಇಲ್ಲ, ನಾನು ದುಡ್ಡು ತರಬೇಕಂತ ತಿಳ್ಕೊಂಡು ಹೋಗಿದ್ದೆ. ಅಷ್ಟೊತ್ತಿಗೆ ಬಸವಣ್ಣನ ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಮ್ಮ ತಾಯಿ ಬಂದರು. ಆಕೆ ಉಟ್ಕೊಂಡಿದ್ದು ಸೀರೆ ಶಿವ ಎಷ್ಟು ಚಂದದ, ಎಷ್ಟು ಅದ್ಭುತ ಅದ, ಅದಕ್ಕೆ ನನಗೆ ಆ ಸೀರೆ ಬೇಕಾ? ಇಲ್ಲ, ನಾ ಸೀರೆ ಹೆಂಗೆ ಕೇಳಕ್ಕೆ ಬರ್ತದ? ನೀವು ಸೀರೆ ತಂದ್ರಿ ಅಂದ್ರೆ ನಿಮ್ಮ ಮನ್ಯಾಗ ಊಟ ಅಥವಾ ನಿಮ್ಮ ಇರಾಗ ಜಗ ಇಲ್ಲ, ಅದ್ರ ನಡ್ರಿ ಗೆಟ್ ಔಟ್ ಅಂದ್ಬಿಟ್ಟಳಕ್ಕಿ. ಯಾವಾಗ ಹೆಂಡತಿ ಹಿಂಗೆ ಅಂದಳು, ಹೆಂಗೆ ಶಿವನೇ ಮನ್ಯಾಗ ಇರಬೇಕಾಗಿತ್ತು ಅಂತಂದ್ರೆ ಹೆಂಡತಿ ಮಾತು ಕೇಳಬೇಕಲ್ಲ. ಏನ್ರಿಪ್ಪ, ಹೆಂಡತಿ ಮಾತು ಕೇಳಲಾರ್ದವ್ರು ಯಾರದಾರನು ಈ ಪ್ರಪಂಚದೊಳಗೆ? ಹಿಂಗೆ ಮುನವಳ್ಳಿಯಾಗ ಪ್ರವಚನ ನಡೆದಿತ್ತು. ಹೆಂಡತಿ ಮಾತು ಯಾರು ಕೇಳ್ತೀರಿ? ಕೈ ಎತ್ತು